ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ಲಿ ಭಾಗ್ಯಕ್ಕ ಇನ್ನೂ ಬರಲೇ ಇಲ್ವಲ್ಲ? ಈ ಭಾಗ್ಯಕ್ಕ ಯಾವಾಗ್ಲೂ ಹೀಗೆ, ಒಂದು ದಿನ ಆದ್ರೂ ರಜಾ ಹಾಕು ಅಂದ್ರೆ ಹಾಕೋದೇ ಇಲ್ಲ. 3 ಹೊತ್ತು ಡ್ಯೂಟಿ ಅಂತ ಆಸ್ಪತ್ರೆಯಲ್ಲೇ ಇರ್ತಾಳೆ. ಆಗೋ ಬಂತು ಭಾಗ್ಯಕ್ಕ. ಭಾಗ್ಯಕ್ಕ ಭಾಗ್ಯಕ್ಕ ಸದ್ಯ ಬಂದ್ಯಲ್ಲ, ನೀನೆಲ್ ಬರಲ್ವ ಅಂತ ನಮಗ್ ಟೆನ್ಷನ್ ಆಗಿತ್ತು. ಇದೇನೇ ಪದ್ಮ ಹೀಗೆ ಹೇಳ್ತಿದ್ಯಾ? ನಮ್ ಕರ್ಣ ಆಕ್ಟ್ ಮಾಡ್ತಿದ್ದಾನೆ, ಬರ್ದೇ ಇರಕ್ಕಾಗತ್ತಾ? ಅದು ಒಂದ್ ಎಮರ್ಜೆನ್ಸಿ ಕೇಸ್ ಬಂದಿತ್ತು, ಅದಕ್ಕೆ ಲೇಟ್ ಆಯ್ತು. ಅಲ್ಲ, ಆ ಆಸ್ಪತ್ರೆಗೆಲ್ಲ ನೀನೊಬ್ಳೇನ ನರ್ಸು? ಬೇರೆ ಯಾರಿಗಾದ್ರೂ ಹೇಳ್ಬಿಟ್ಟು ಬೇಗ ಬರತ್ತಾನೆ. ಇದೇನ್ ಹೀಗೆ ಹೇಳ್ತಿದ್ಯಾ ನೀನು? ನಾನು ಸೀನಿಯರ್ ನರ್ಸು, ಹಾಗೆಲ್ಲ ಬಿಟ್ಟು ಬರಕ್ಕಾಗತ್ತಾ? ಹಿಂಗೆ ಮಾತಾಡ್ತಾ ನಿಂತ್ರೆ ಸೀಟ್ ಎಲ್ಲ ಭರ್ತಿ ಆಗತ್ತೆ, ಆಮೇಲೆ ಕೊನೆ ಸೀಟಲ್ಲಿ ಕುತ್ಕೋಬೇಕಾಗತ್ತೆ. ಬನ್ನಿ ಬನ್ನಿ. ಬಾ. ಎಲ್ಲರಿಗೂ ಶುಭ ಸಂಜೆ. ಉದಯ ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ನಮ್ಮೆಲ್ಲರ ಕರೆಗೆ ಓಗೊಟ್ಟು ತಮ್ದೆಷ್ಟೇ ಒಂದು ಕೆಲಸಗಳಿದ್ರು ಕೂಡ ಬದಿಗೊತ್ತಿ ನಮಗೆ ಅಂತ ಟೈಮ್ ಮಾಡ್ಕೊಂಡು ಬಂದಿರುವ ನಮ್ಮ ಮುಖ್ಯ ಅತಿಥಿಗಳಾದ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಚಿವರಾದಂತಹ ಶ್ರೀಯುತ ಮುನೇಂದ್ರ ಕಾಳಪ್ಪನವರಿಗೆ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ನಮ್ಮೆಲ್ಲರನ್ನ ರಂಜಿಸ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಾಲೇಜಿನ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ನ ಕಾರ್ಯಕರ್ತ, ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ವಿಜೇತ, ಉಪನ್ಯಾಸಕರ ಕಣ್ಮಣಿ ಹಾಗೂ ಯೂತ್ ಸ್ಟೂಡೆಂಟ್ ಐಕಾನ್ ಕರ್ಣ. ಕರುನಾಡ ಹೃದಯ ಸಿಂಹಾಸನದಲ್ಲಿ ನೆಲೆಕೊಟ್ಟಿರುವ ಈ ಹೃನ್ಮನಗಳಿಗೆ ನನ್ನ ಪ್ರಣಾಮಗಳು. ಅಕ್ಕರೆಯ ಆಗರ, ಸಿರಿತನದ ಸಾಗರ, ಸಾಹಿತ್ಯದ ಹಿರಿಮೆ, ಶಿಲ್ಪಕಲಾ ಗರಿಮೆ, ವೀರ ಕಲಿಗಳ ತ್ಯಾಗವೇ ಈ ನಮ್ಮ ಮಣ್ಣಿನ ಹೆಮ್ಮೆ. ಈ ಸ್ವರ್ಗದ ನೆಲದಲ್ಲಿ ಪರಕೀಯರ ಅಪಸ್ವರ,